ನಟ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಆರ್ ನಗರ ಪೊಲೀಸರು. ಪೊಲೀಸ್ ಕಮಿಷನರ್ ಆದೇಶದ ಬೆನ್ನಲ್ಲೇ ನಟ ದರ್ಶನ್ ಗನ್ನನ್ನು ಜಪ್ತಿ ಮಾಡಿಕೊಂಡು ಇವರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. ದರ್ಶನ್ಗೆ ಇವರ ಗನ್ ಲೈಸೆನ್ಸ್ ಯಾಕೆ ನಾವು ರದ್ದು ಮಾಡಬಾರ್ದು ಅಂತ ಒಂದು ಕ್ವಶನ್ ಹೋಗಿತ್ತು. ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು, ನನ್ನ ಭದ್ರತೆಗೆ ಬೇಕು ಅಂಥೇಳಿ ದರ್ಶನ್ ಒಂದು ಕಡೆ ಮಾತಾಡ್ತಾ ಇದ್ದದ್ದು. ನಂಗೆ ಲೈಸೆನ್ಸ್ ಬೇಕಾಗುತ್ತೆ, ನನಗೆ ಭದ್ರತೆ ವಿಚಾರ ಇದೆ ಅಂತ ಹೇಳಿ. ಇದಕ್ಕೆ ಕಮಿಷನರ್ ಏನು ಮಾಡಿದ್ದಾರೆ, ಬೇಕಿದ್ದರೆ ಕಮಿಷನರ್ ಅವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರಲ್ಲ ದಯಾನಂದ್ ಅವರು, ಬೇಕಿದ್ದರೆ ದರ್ಶನ್ ಲೈಸೆನ್ಸನ್ನೇ ರದ್ದು ಮಾಡಬಹುದಾಗಿತ್ತು, ಗನ್ ಲೈಸೆನ್ಸೇ ರದ್ದು ಮಾಡಿ ಇಟ್ಕೊಳ್ಬಹುದಾಗಿತ್ತು. ಕಾರಣ ಒಂದು ಕೊಲೆ ಆರೋಪದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಈ ಥರ ಲೈಸೆನ್ಸ್ ಕೊಡೋಕ್ಕೆ ಬರಲ್ಲ. ಅಕಸ್ಮಾತ್ ಆ ಗನ್ನು ನಿಮ್ಮ ಬಳಿ ಇರ್ತಕ್ಕಂಥ ಶಸ್ತ್ರಾಸ್ತ್ರ ದುರ್ಬಳಕೆ ಆದರೆ, ದುರುದ್ದೇಶಪೂರ್ವಕ ಅದನ್ನು ನೀವು ಬಳಸಿದ್ರೆ ನಮ್ಗೆ ಅನುಮಾನಗಳಿವೆ ಅಂತ ಅವ್ರು ಹೇಳಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಿಲ್ಲ ಪೊಲೀಸರು. ಅವರೇನು ಮಾಡಿದ್ದಾರೆ, ಸೀದಾ ಆರ್ ನಗರ ಪೊಲೀಸರು ಏನು ಮಾಡ್ತಾರೆ, ಸೀದಾ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಗನ್ ಸರೆಂಡರ್ಗೆ ಆಲ್ರೆಡಿ ನೋಟಿಸನ್ನು ಜಾರಿ ಮಾಡಿದ್ರು. ಅದನ್ನು ನೋಟಿಸನ್ನು ತೋರಿಸಿ ಆ ಗನ್ನನ್ನು ಜಮೆ ಮಾಡೋದಕ್ಕೆ ದರ್ಶನ್ ಹಿಂದೇಟು ಹಾಕ್ತಾ ಇದ್ರಲ್ಲ, ಹೋದರೂ ಮನೆಗೆ 6 ಜೀವಂತ ಗುಂಡುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಗನ್ನನ್ನು ಅವರು ವಶಪಡಿಸ್ಕೊಂಡು ಬಂದಿದ್ದಾರೆ. ಚೆನ್ನಮನಕೆರೆ ಅಚ್ಚುಕಟ್ಟಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ ಇದೆ, ಅಲ್ಲಿ ಒಂದು ಗನ್ನಿತ್ತು. ರೇಣುಕಾಸ್ವಾಮಿ ಕೇಸ್ ಮುಗಿಯುವವರೆಗೂ ನೋಡಿ, ಇದೊಂದು ವಿನಾಯಿತಿ ಅಂತ ಕೂಡ ಹೇಳಬಹುದು, ದರ್ಶನ್ಗೆ ಒಂದು ಶಾಕ್ ಅಂತ ಕೂಡ ಹೇಳಬಹುದು. ಅಕಸ್ಮಾತ್ ಗನ್ ಲೈಸೆನ್ಸೇ ರದ್ದು ಮಾಡಿಬಿಟ್ಟಿದ್ದರೆ ಈಗ ಗನ್ ಇಟ್ಕೊಳ್ಳೋ ಪ್ರಮೇಯನೂ ಇಲ್ಲ, ಲೈಸೆನ್ಸ್ ಕೂಡ ಇಲ್ಲ ಅಂತ ಆಗ್ಬಿಡೋದು. ಪೊಲೀಸರು ಏನು ಮಾಡಿದ್ದಾರೆ, ನೋಡಪ್ಪ, ಆ ಕೇಸ್ ಇತ್ಯರ್ಥ ಆಗೋವರೆಗೂ, ರೇಣುಕಾಸ್ವಾಮಿ ಕೇಸು 5 ವರ್ಷಕ್ಕೆ ಇತ್ಯರ್ಥ ಆಗುತ್ತೋ 10 ವರ್ಷಕ್ಕಾಗುತ್ತೋ ಬೇರೆ ವಿಚಾರ, ಎಲ್ಲಿವರೆಗೆ ಅದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಈ ಗನ್ನು ನಮ್ಮ ಸುಪರ್ದಲ್ಲಿರಲಿ ಅಂತೇಳಿ ವಶಪಡಿಸಿಟ್ಕೊಂಡಿದ್ದಾರೆ. ಗನ್ ಸೀಸ್ ಮಾಡುವುದರ ಜೊತೆಗೆ ದರ್ಶನ್ ಶೂಟಿಂಗು ಹೋಗುವಂತಿಲ್ಲ, ಬೆಂಗಳೂರು ಬಿಡುವಂತಿಲ್ಲ ಅಂತ ಕೂಡ ಆಗಿದೆ.